ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ FA1 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನಾವು ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಟ್ಟಾರೆ ನಿಮಗೆ 20 ಅಂಕಗಳಿಗಿರ್ತದೆ ಮಕ್ಕಳ. ಸೊ ಆಲ್ರೆಡಿ ಇಂಗ್ಲೀಷ್ ಕ್ವಶನ್ ಪೇಪರ್ನ ಶೇರ್ ಮಾಡಿದ್ದೀನಿ, ನಿಮಗೊಂದು ಐಡಿಯಾ ಸಿಕ್ಕಿದೆ. ಸೊ ಇದೇ ಪ್ಯಾಟ್ರನಲ್ಲಿ ಎಲ್ಲ ಸಬ್ಜೆಕ್ಟಿಗೂ ನಿಮಗೆ ಕ್ವಶನ್ ಪೇಪರ್ಸ್ ಬರುವಂಥದ್ದು. ಸೊ ಅವುಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಬಹಳ ಯೂಸ್ಫುಲ್ ಆಗುತ್ತೆ. ಇನ್ನು ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗಿರ್ಬೋದು, ನಿಮ್ಮ ಪ್ರತಿಯೊಂದು ಕ್ವಶನ್ ಪೇಪರ್ಸ್ಗಳನ್ನು ನನ್ನ ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂತಹ ಎಲ್ಲ ನೋಟಿಫಿಕೇಷನನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮ್ಗಳಿಗೆ ಮತ್ತು ನಿಮ್ಮ ತರಗತಿಗಳಿಗೂ ಸಹ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಹೇಳಿಕೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಸೊ ಮೊದಲನೇ ಪ್ರಶ್ನೆ, ಈರಣ್ಣ ಪದವು ಈ ಒಂದು ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿರುವ ಪದ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಂಕಿತನಾಮ, ಅನ್ವರ್ತನಾಮ, ರೂಢನಾಮ, ದ್ವಿಗ್ವಾಚಕ ಅಂತ ಕೊಟ್ಟಿದ್ದಾರೆ. ಸೊ ಈರಣ್ಣ ಅನ್ನೋದು ಅಂಕಿತನಾಮ. ಸೊ ಅದು ಅಂಕಿತನಾಮಕ್ಕೆ ಬರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಮನೆಯನ್ನು ಪದವು ದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ. ಸೊ ಇಲ್ಲಿ ನಮಗೆ ವಿಭಕ್ತಿ ಪ್ರತ್ಯಯಗಳನ್ನ ಕೇಳಿದ್ದಾರೆ. ಸೊ ನಿಮಗೆ ಪ್ರತಿಯೊಂದು ಗೊತ್ತಿರಲಿ ಮಕ್ಕಳ, ವಿಭಕ್ತಿ ಪ್ರತ್ಯಯಗಳು ಯಾವುದು ಬೇಕಾದರೂ ನಿಮ್ಮ ಎಕ್ಸಾಮ್ಗೆ ಅವರು ಕೇಳುವ ಸಾಧ್ಯತೆಗಳಿರ್ತದೆ. ಸೊ ಇಲ್ಲಿ ಮನೆಯನ್ನು ಅಂತ ಕೇಳಿದ್ದಾರೆ. ಸೊ ನೀವು ಹೇಳ್ತಾ ಹೋಗಿ ಮಕ್ಕಳ, ವಿಭಕ್ತಿ ಪ್ರತ್ಯಯಗಳನ್ನು ಕಲ್ತ್ಕೊಂಡಿದ್ರೆ. ಸೊ ಇದು ದ್ವಿತೀಯ ವಿಭಕ್ತಿಗೆ, ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿಗೆ ಬರುವಂಥದ್ದು. ಹಾಗಾಗಿ ದ್ವಿತೀಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಕೇಳಿದರೆ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾಗಿರುವ ಪದವನ್ನು ಬರೀಬೇಕು. ಸೊ ಧ್ವನಿ, ದನಿ, ಜುಗ, ಜುಗ. ಸೊ ಅದೇ ಕರೆಕ್ಟ್ ಆಗಿರೋ ಆನ್ಸರ್, 1 ಅಂಕ ನಿಮಗೆ ಸಿಗ್ತದೆ. ನೆಕ್ಸ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. ಸೊ 4ನೇ ಪ್ರಶ್ನೆ, ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಬನದಮ್ಮನ ಹಳ್ಳಿಯ ಜನರು ಬನಶಂಕರಿ ದೇವಾಲಯದಲ್ಲಿ ಪಂಚಾಯಿತಿಯನ್ನು ಸೇರಿದ್ದರು. 5ನೆಯ ಪ್ರಶ್ನೆ, ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರಗಳನ್ನು ಹೂಡಿದ್ದವು. ಸೊ ಮುದ್ದು ಪಾರಿವಾಳಗಳ ಜೋಡಿ ದಟ್ಟ ಕಾಡಿನಲ್ಲಿರುವ ಹೆಮ್ಮರದ ಪೊಟರೆಯಲ್ಲಿ ಸಂಸಾರವನ್ನು ಹೂಡಿತ್ತು. 6ನೇದು, ಜಗದಲ್ಲಿ ಎಂತಹ ಜನರಿರುವರು. ಸೊ ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವವರು. ನೆಕ್ಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ 2 ಅಂಕ ಇದೆ. 7ನೇ ಪ್ರಶ್ನೆ, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಸೊ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿ ದೇವಾಲಯ ಕಾಣಿಸುತ್ತದೆ. ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದಂತಹ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡಂತಹ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿವೆ. ನೆಕ್ಸ್ಟ್ 8ನೆಯ ಪ್ರಶ್ನೆ, ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇ. ಸೊ ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಗಂಡೆದೆಯ ಗರ್ಜನೆಯ 33 ಕೋಟಿ ಜನರ ಇಂಪಾದ ಧ್ವನಿ ಬೆರೆತ ಹಾಡಿನ ಮಾರ್ದನಿಗೇಳಬೇಕು. ನಡತೆ ಮಾತುಗಳ ಎಡೆಯಲ್ಲಿ, ಪಾದಗಳ ನಡಗೆಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು. ಮುಂಜಿನ ಹಾಡು ಈಗಿಲ್ಲ, ವೀರತನದ ಭರವಸೆ ಹಾಡು, ಆದ್ದರಿಂದ ಇದು ಹೊಸತಾಗಿದೆ ಎಂದು ಕವಿ ಹೇಳಿದ್ದಾರೆ. ಸೊ ಇದಿಷ್ಟು ನಿಮಗೆ 1 ವರ್ಡ್ ಆನ್ಸರ್. ಇದು 2-3 ವಾಕ್ಯದ ಪ್ರಶ್ನೆಗಳು. ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕು ಮಕ್ಕಳ. ಇಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೊ ಈ ಒಂದು ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವಂತಹ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆರಿಸಲಾದ ಪ್ರಜಾನಿಷ್ಠೆ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಸಂದರ್ಭ, ವಿಷ್ಣುವರ್ಧನನು ಕುಲೋತ್ತುಂಗ ಚೋಳನ ದಂಡನಾಯಕ ಆದಿಯಮನನ ಯುದ್ಧದಲ್ಲಿ ಸೋಲಿಸಿ ತಲೆಕಾಡನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಹಲವಾರು ತಲೆಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ ಪ್ರಜಾಪಾಲಕನಾದ ವಿಷ್ಣುವರ್ಧನನ ಸೈನಿಕರಿಗೆ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ, ಸೋತು ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ಹೇಳುತ್ತಾರೆ. ಸೊ ಇದು ಸಂದರ್ಭ. ಸ್ವಾರಸ್ಯ ಏನಪ್ಪ ಅಂದರೆ, ಇಲ್ಲಿ ವಿಷ್ಣುವರ್ಧನ ಇದ್ದಂತಹ
ಮಾನವೀಯ ಗುಣ ಮತ್ತು ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ. ಸೊ ಅದಷ್ಟನ್ನು ಬರೆದ್ರೆ ನಿಮಗೆ ಪೂರ್ಣಾಂಕ ಸಿಗುತ್ತೆ. ನೆಕ್ಸ್ಟ್ ಮೇನಿಗೆ ಬಂದರೆ ಕವಿಯ ಕಾಲ, ಸ್ಥಳ, ಕೃತಿ, ಬಿರುದು ಅಥವಾ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ 2 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಏಕೆಂದರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಮತ್ತು ನಿಮ್ಮ ಎಲ್ಲ FAಗಳಲ್ಲೂ ನಿಮಗೆ ಇದೇ ಪ್ಯಾಟ್ರನ್ ಬರುವಂಥದ್ದು. ಹಾಗಾಗಿ ಚೆನ್ನಾಗಿ ಕವಿಗಳ ಪರಿಚಯವನ್ನು ಕಲ್ತ್ಕೊಳ್ಳಿ. ಸೊ ಇಲ್ಲಿ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇವರನ್ನು ಕಡಲು ತೀರದ ಭಾರ್ಗವ ಎಂದೇ ಪ್ರಸಿದ್ಧರಾಗಿರುವಂತಹ ಶಿವರಾಮ್ ಕಾರಂತ್ರವರು 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸ್ತಾರೆ. ಇವರು ಅಬುವಿನಿಂದ ಬರಾಮಕ್ಕೆ, ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅರಳಿದ ಮೇಲೆ, ಅಪೂರ್ವ ಪಶ್ಚಿಮ, ನೆಕ್ಸ್ಟ್ ಯಕ್ಷಗಾನ ಬಯಲಾಟ ಈ ರೀತಿ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ. ಇವರ ಮೂಕಜ್ಜಿಯ ಕನಸು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿಯು ಸಹ ಸಿಕ್ಕಿದೆ. ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣ ಮಾಡಿ ಇದೆ ಮಕ್ಕಳ. ಸೊ ಇಲ್ಲಿ ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತ್ರಿವತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯಾಗಿರಬೇಕು. ಸೊ ಈ ಪದ್ಯವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 4 ಲೈನನ್ನು ಕೊಟ್ಟಿರ್ತಾರೆ. ಸೊ ಆ ಪದ್ಯವನ್ನು ಓದ್ಕೊಂಡು ಭಾವಾರ್ಥ ಬರೀಬೇಕು. ಸೊ ಆ ಪದ್ಯವು ಸಹ ನಿಮ್ಮ ಪದ್ಯದಿಂದಲೇ ಬೇರೆ ಎಲ್ಲೂ ಕೇಳೋದಿಲ್ಲ. ಸೊ ಇಲ್ಲಿ ನಮಗೆ ಪಾರಿವಾಳ ಪದ್ಯದಿಂದ ನಮಗೆ ಕೇಳಿದ್ದಾರೆ ಮಕ್ಕಳ. ಸೊ ಈ ಒಂದು ಪದ್ಯವನ್ನು ನೀವು ಫಸ್ಟ್ ಆಯ್ಕೆ ಬರೀರಿ. ಸೂರಂ ಎಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾದ ಪಾರಿವಾಳ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಬರೆದು ಸಾರಾಂಶವನ್ನು ಪೂರ್ಣ ಬರಿಬೇಕು ಮಕ್ಕಳ. ಸೊ ದಟ್ಟವಾದ ಕಾಡಿನ ದೊಡ್ಡ ಮರದ ಪೊಟರಿನಲ್ಲಿ ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ವಾಸವಾಗಿರ್ತವೆ. ಇವುಗಳು ಹಗಲಿರುಳು ಸದಾಕಾಲ ಜೊತೆಗೂಡಿ ಇರುತ್ತಿದ್ದವು. ಒಂದು ದಿನ ಬೇಡ ಬಂದು ಬಲೆಯನ್ನು ಹಾಕ್ತಾನೆ. ಅದರಲ್ಲಿ ಮರಿಗಳು ಸಿಲುಕಿಕೊಂಡು ಕಿರುಚಾಡ್ತವೆ. ಆಗ ತಾಯಿ ಪಾರಿವಾಳ ಅದನ್ನು ನೋಡಿ ಹಿಂದೆ ಮುಂದೆ ಯೋಚನೆ ಮಾಡದೆ ಬಲೆಗೆ ಧುಮುಕಿದ ನಂತರದಲ್ಲಿ ಗಂಡು ಪಾರಿವಾಳವು ಕೂಡ ತನ್ನ ಹೆಂಡತಿ ಹಾಗೂ ಮರಿಗಳ ಮೇಲಿನ ಅತಿಯಾದ ಪ್ರೀತಿಯಿಂದ ಗಂಡು ಪಾರಿವಾಳವು ಸಹ ಬಲೆಗೆ ಬೀಳ್ತದೆ. ಆಗ ಬೇಡನು ಬಲೆಯನ್ನು ಹೊತ್ತುಕೊಂಡು ನಡೀತಾನೆ. ಸೊ ಇದರ ಮೌಲ್ಯ ಏನಪ್ಪ ಅಂದರೆ ಅತಿಯಾದ ಪ್ರೀತಿ ಅಥವಾ ವ್ಯಾಮೋಹವನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕೆಂಬುದು ಈ ಒಂದು ಪದ್ಯದ ಆಶಯ ಆಗಿರ್ತದೆ. ನೆಕ್ಸ್ಟ್ ಕೊಟ್ಟಿರುವ ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು. ಸೊ ಇಲ್ಲಿ ತುಂಬಿದ ಕೊಳ ತುಳುಕುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. 2 ಗಾದೆ ಇದೆ ಮಕ್ಕಳು. ಇನ್ನೊಂದು ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಸೊ ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬೇಕು. ಸೊ ಯಾವುದೇ ಬರೆಯೋದಾದರೂ ಫಸ್ಟ್ ಗಾದೆ ಇಂಟ್ರಡಕ್ಷನನ್ನು ಬರೀರಿ ಮಕ್ಕಳ. ಸೊ ಇದು ಎಲ್ಲ ಗಾದೆಗಳಿಗೂ ಸೇಮ್ ಇರುತ್ತೆ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಕಿರಿದಾದರೂ ಕೂಡ ಹಿರಿದಾದ ಅರ್ಥವನ್ನು ಹೊಂದಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಗಾದೆಗಳಲ್ಲಿ ಈ ಒಂದು ಗಾದೆಯು ಸಹ ಪ್ರಮುಖವಾಗಿದೆ, ಪ್ರಸಿದ್ಧಿಯಲ್ಲಿದೆ ಅಂತ ಬರೆದು ಅದರ ಅರ್ಥವನ್ನು ನೀವು ಬರೀಬೇಕು. ತದನಂತರ ನೀವು ಅದರ ಮೌಲ್ಯವನ್ನು ಅಥವಾ ಉದಾಹರಣೆಯೊಂದಿಗೆ ಬರೆದು ನೀವು ಎಂಡ್ ಮಾಡಿದ್ರೆ ಪೂರ್ಣಾಂಕಗಳು ಸಿಗ್ತದೆ. ಸೊ ಅದೇ ರೀತಿ ನಿಮಗೆ ಇಲ್ಲಿ ನೋಡಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಕೇಳಿದರೆ ಇಲ್ಲೂ ಸಹ ಸೇಮ್ ಇಂಟ್ರಡಕ್ಷನ್ ಇರಬೇಕು. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಸೊ ಕಿರಿದಾದರೂ ಕೂಡ ಹಿರಿದಾದ ಅರ್ಥವನ್ನು ಹೊಂದಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ವೇದಗಳಿಗೆ ಸಮಾನ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಈ ಒಂದು ಗಾದೆಯು ಸಹ ಒಂದು ಅಂತ ಹೇಳಿ ಒಂದು ಉದಾಹರಣೆಯೊಂದಿಗೆ ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ಸೊ ಇದೇ ಪ್ಯಾಟ್ರನ್ ಮಕ್ಕಳ. ಸೊ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಿಮ್ಮ ಶಾಲೆಯಲ್ಲಿ ಬರೆಯುವಂತಹ ನಿಮ್ಮ FA ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.